ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಶ್ರವಣಂ ಮನನಂ ಚೈವ ಜ್ಞಾನಂ ಭಕ್ತಿಸ್ತಥೈವ ಚ ಸಾಧನಂ ಜ್ಞಾನ ಸಂಪತ್ತೌ ಪ್ರಧಾನಂ ನಾನ್ಯದಿಶ್ಯತೆ ನ ಚೈತಾನಿ ವಿನಾ ಕಶ್ಚಿತ್ ಜ್ಞಾನಮಾಪ ಕುತಶ್ಚನ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಆದರೆ ಆ ಬ್ರಹ್ಮ ಜಿಜ್ಞಾಸೆ ಅಂದ್ರೆ ಏನು, ಮತ್ತೆ ಅದರಿಂದ ಸಿಗುವ ಫಲ ಏನು, ಉತ್ತಮ ಪ್ರಸಾದ ಅಧಮ ಪ್ರಸಾದ ಇತ್ಯಾದಿಗಳ ಬಗ್ಗೆ ಎಲ್ಲ ಈ ಹಿಂದೆ ನೋಡಿದ್ದೀವಿ. ಅಲ್ಲಿ ಆ ಎಲ್ಲ ಲೋಕಗಳ ವರ್ಣನೆ ಮಾಡಿ ಆದ ಬಳಿಕ ಮುಂದೆ ಈಗ ಹೇಳ್ತಾರೆ ನಾರದ ಪುರಾಣದಲ್ಲಿ ಶ್ರವಣ ಮನನ ಧ್ಯಾನ ಈ ಮೂರು ಸಂಗತಿಗಳು ಮತ್ತೆ ಭಕ್ತಿ ಇವಿಷ್ಟು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಪ್ರಧಾನವಾದಂಥ ಅಂಗಗಳು. ಇನ್ನು ಬೇರೆ ಯಾವುದೂ ಕೂಡ ಅಂಗ ಇಲ್ಲ. ಇವಿಷ್ಟು ಅಂಗ ಇಲ್ಲದೇನೆ ಯಾರೂ ಕೂಡ ಎಂದೂ ಜ್ಞಾನವನ್ನು ಪಡ್ಕೊಂಡಿಲ್ಲ. ಇದು ನಾರದ ಪುರಾಣದ ಮಾತು. ನನು ಜ್ಞಾನಂ ಚ ಕರ್ಮಣ ಅಂತೀಗೆ ಜಯತೀರ್ಥರು ಅದಕ್ಕೆ ಹಿನ್ನೆಲೆ ಹೇಳ್ತಾರೆ. ಯಾಕೆ ಆ ಮಾತು ಹೊರಟಿದೆ, ಶ್ರವಣಂ ಮನನಂ ಚೈವ ಅನ್ನೋ ಮಾತು ಯಾಕೆ ಹೊರಟಿದೆ ಅಂತ ಹೇಳ್ತಿದ್ದಾರೆ. ಹಿಂದೆ ಹೇಳಿದರು ಸತ್ಯಂ ಭವೇದೇವ ಕರ್ಮಾದಿನ ಭಗವತ್ ಪ್ರಸಾದ. ಕರ್ಮದಿಂದ ಭಗವಂತನ ಪ್ರಸಾದ ಆಗಬಹುದು, ಆದರೆ ಅದು ಉತ್ತಮ ಪ್ರಸಾದ ಅಲ್ಲ. ಜ್ಞಾನ ಸಾಧ್ಯವಾದ ಪ್ರಸಾದವೇ ಉತ್ತಮ ಪ್ರಸಾದ. ಈ ಅನುತ್ತಮ ಪ್ರಸಾದದಿಂದ ಸೆಕೆಂಡ್ ಗ್ರೇಡಿನ ಪ್ರಸಾದ ಮತ್ತು ಥರ್ಡ್ ಗ್ರೇಡಿನ ಪ್ರಸಾದದಿಂದ ಸ್ವರ್ಗಾದಿಗಳಾಗಬಹುದು, ಉತ್ತಮ ಪ್ರಸಾದದಿಂದಲೇ ಮೋಕ್ಷಾದಿಗಳಾಗ್ತವೆ. ಆದ್ದರಿಂದ ಅದಕ್ಕಾಗಿ ಜ್ಞಾನ ಬೇಕು, ಜ್ಞಾನ ಅಪೇಕ್ಷಿತ ಮಿತಿ ಭಾವ ಅಂತಿಷ್ಟು ಬಂದಿತ್ತು. ಜ್ಞಾನ ಅನ್ನೋದು ಕರ್ಮದಿಂದಲೂ ಬರ್ಬೋದಲ್ಲ. ಕರ್ಮಣ ಜ್ಞಾನ ಮಾತನೋತಿ ಅಂತ ಕರ್ಮಾದಿನಾಪಿ ಜ್ಞಾನ ಬರೋದು ಕಂಡಿದೆ. ಆದ್ದರಿಂದ ಇತಿ ನ ಜಿಜ್ಞಾಸೆಯ ಕೃತ್ಯಂ, ಜಿಜ್ಞಾಸೆಯನ್ನೇ ಮಾಡಬೇಕಾದ್ದೇನಿಲ್ಲ, ಜಿಜ್ಞಾಸೆ ಮಾಡಿಯೇ ನಾವು ಮುಂದುವರಿಬೇಕು ಅಂತ ಮಹತ್ವ ಏನಿಲ್ಲ. ಕೃತ್ಯ ಅಂದರೆ ಪ್ರಯೋಜನ. ಜಿಜ್ಞಾಸೆಯಿಂದಲೇ ನಾವು ಸಿಗಬೇಕಾದ ಪ್ರಯೋಜನ ಏನಿಲ್ಲ. ಕರ್ಮಾದಿಗಳಿಂದಲೂ ಮಾಡಬಹುದು. ಇನ್ನು ಈ ಆತ್ಮಾವ ಅರೇ ದೃಷ್ಟವ್ಯ ಇತ್ಯಾದಿ ಬೇರೆ ಬೇರೆ ವಾಕ್ಯಗಳಿವೆ ಅಲ್ಲ. ಜ್ಞಾನಿ ಇದು ಆತ್ಮೈವ ಮೇ ಮತಂ ಇತ್ಯಾದಿ ವಾಕ್ಯಗಳು. ಆತ್ಮೇತಿ ವಾಕ್ಯ ಅನ್ಯ ನಿಷೇಧ ಅಭಾವಾತ್. ಬೇರೆ ಜ್ಞಾನಿಗಳನ್ನು ಪ್ರಶಂಸಿಸಿದ್ದಾರೆ ಹೌದು, ಆದರೆ ಕರ್ಮ ಮಾಡುವವರನ್ನು ಅಲ್ಲೇನು ನಿಷೇಧ ಮಾಡಲಿಲ್ಲ ಆತ್ಮ ಇತ್ಯಾದಿ ವಾಕ್ಯಗಳಲ್ಲಿ. ಆದ್ದರಿಂದ ಕರ್ಮದಿಂದಲೂ ಇದು ಸಾಧ್ಯ ಆಗಬಹುದಲ್ಲ. ಆತ್ಮೇತಿ ವಾಕ್ಯ ಅನ್ಯ ನಿಷೇಧ ಅಭಾವಾತ್. ಕರ್ಮದ ಮಹತ್ವವನ್ನು ಕರ್ಮ ಮಾಡುವವರನ್ನ ಅಲ್ಲೇನು ನಿರಾಕರಿಸಲಿಲ್ಲ. ನಿಷೇಧ ಅಭಾವಾತ್ ಕರ್ಮದಿಂದಲೂ ಆಗಬಹುದಲ್ಲ. ಕರ್ಮದಿಂದಲೂ ಆಗಲಿ ಜ್ಞಾನದಿಂದಲೂ ಆಗಲಿ ಇತ್ಯಾಶಂಕಾಂ, ಹೀಗೊಂದು ಪ್ರಶ್ನವನ್ನು ತತ್ಶೇಷೇಣ ಆ ನಾರದ ಪುರಾಣದ ಶೇಷ ಶ್ಲೋಕಗಳಿಂದ ಈಗ ವಿವರಿಸ್ತಾ ಇದ್ದಾರೆ. ಶ್ರವಣಮಿತಿ ಶ್ರವಣಂ ಮನನಂ ಚೈವ ಧ್ಯಾನಂ ಭಕ್ತಿಸ್ತಥೈವ ಚ ಅನ್ನೋ ಮಾತಿನಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಕಾಗತಿ ತರ್ಹಿ ಏತದ್ವಚನಸ್ಯ. ಈ ಕೆಲವು ಬಾರಿ ಬೇರೆ ಬೇರೆ ವಾಕ್ಯಗಳು ನಮಗೆ ಕಾಣ್ತಾವಲ್ಲ, ಆ ವಾಕ್ಯಗಳನ್ನು ಹೊಂದಿಸೋದು ಹೇಗೆ? ಜ್ಞಾನದಿಂದಲೇ ಭಗವಂತನ ಪ್ರಸಾದ ಆಗ್ತದೆ ಅಂತ ನೀವು ಹೇಳೋದಾದ್ರೆ, ಕೆಲವು ಬಾರಿ ಕರ್ಮದಿಂದಲೂ ಕೂಡ ಜ್ಞಾನ ಬರ್ತದೆ ಅಂತ ಈಗ ವರ್ಣನೆ ಮಾಡಿದಾರಲ್ಲ, ಅದಕ್ಕೆ ಆ ಮಾತಿಗೆ ಅರ್ಥ ಏನು ಮಾಡಬೇಕು? ಏತದ್ವಚನಸ್ಯ ಅಂದರೆ ಕರ್ಮದಿಂದ ಜ್ಞಾನ ಆಗ್ತದೆ ಅಂತ ಹೇಳುವ ಮಾತುಗಳಿಗೆ ಏನು ಅರ್ಥ ಹೇಳಬೇಕು ಅಂತ ಒಂದು ಪ್ರಶ್ನೆ ಬಂದರೆ, ಅದಕ್ಕೆ ಪ್ರಧಾನ ಸಾಧನ ಶ್ರವಣ ಮನನ ಇತ್ಯಾದಿಗಳೇ. ಶ್ರವಣ ಮನನ ಧ್ಯಾನ ಭಕ್ತಿ ಇವುಗಳೇ ಈ ಜ್ಞಾನಕ್ಕೆ ಸಾಧನ. ಮತ್ತೆ ಕರ್ಮ ಅಂತನ್ನುವುದು ಅಪ್ರಧಾನ ಸಾಧನ ಮಾತ್ರ ಅಂತ ಅದರ ತಾತ್ಪರ್ಯ. ಅಪ್ರಧಾನ ಸಾಧನ ಕರ್ಮಾದೀತಿ ಭಾವ. ಕರ್ಮ ಮೊದಲಾದದ್ದು ಅಪ್ರಧಾನ ಸಾಧನ. ವಿಪರೀತಂ ಕಿಂ ನ ಸ್ಯಾತ್. ಕರ್ಮವೇ ಪ್ರಧಾನ ಸಾಧನ, ಜ್ಞಾನ ಈ ಶ್ರವಣ ಮನನ ಧ್ಯಾನಗಳು ಅಪ್ರಧಾನ ಸಾಧನ ಅಂತ ಯಾಕೆ ಆಗಬಾರ್ದು ಅಂತನೂ ಜಿಜ್ಞಾಸೆ ಬರ್ಬೋದಲ್ಲ ಯಾರಿಗಾದರೂ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಹೇಳ್ತಾರೆ.
ಅದೇ ಅಲ್ಲಿ ನಾರದ ಪುರಾಣದಲ್ಲೇ ಆ ಮಾತಿದೆ. ನಚೈತಾನಿ ವಿನಾ ಕಶ್ಚಿತ್. ಶ್ರವಣ ಮನನ ಧ್ಯಾನ ಭಕ್ತಿ ಅಂದರೆ ಭಕ್ತಿಪೂರ್ವಕವಾದ ಶ್ರವಣ ಮನನ ಧ್ಯಾನ ಇವಿಲ್ಲದೆ ಎಂದು ಯಾರೂ ಜ್ಞಾನವನ್ನು ಪಡೆದೇ ಇಲ್ಲ. ಅದರಿಂದ ಕರ್ಮ ಅಂತ ಅನ್ನೋದೇ ಅಪ್ರಧಾನ, ಶ್ರವಣ ಮನನಾದಿಗಳೇ ಪ್ರಧಾನ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಬೇಕಾಗ್ತದೆ. ಈತಾನಿ ವಿನಾ ನಚೈತಾನಿ ವಿನಾ ಅಂದರೆ ಶ್ರವಣಾದೀನಿ ವಿನಾ, ಶ್ರವಣ ಮೊದಲಾದವುಗಳನ್ನು ಹೊರತುಪಡಿಸಿ ಅಂತ ಅರ್ಥ. ಕುತಶ್ಚನ ಇನ್ಯಾವ ಕಾರಣದಿಂದಲೂ, ಇನ್ಯಾವ ಸಾಧನದಿಂದಲೂ ಅಂದರೆ ಕರ್ಮಾದೇಹೆ, ಕರ್ಮ ಮೊದಲಾದ ಸಾಧನದಿಂದ ಯಾರೂ ಕೂಡ ಜ್ಞಾನವನ್ನು ಪಡೆದಿಲ್ಲ ಅಂತ ಅರ್ಥ. ಜ್ಞಾನಸ್ಯ ಶ್ರವಣಾದಿ ಅನ್ವಯ ವ್ಯತಿರೇಕಿತ್ವಾತ್. ಜ್ಞಾನ ಅಂತ ಅನ್ನೋದು ಶ್ರವಣ ಮನನ ಧ್ಯಾನ ಇವುಗಳ ಅನ್ವಯ ವ್ಯತಿರೇಕವನ್ನು ಹೊಂದಿದೆ. ಅದರರ್ಥ ಶ್ರವಣ ಮನನ ಧ್ಯಾನ ಇವುಗಳು ಇದ್ದಾಗ ಜ್ಞಾನ ಇರ್ತದೆ, ಶ್ರವಣ ಮನನ ಧ್ಯಾನ ಇವುಗಳು ಇಲ್ಲದೆ ಹೋದಾಗ ಜ್ಞಾನ ಇರೋದಿಲ್ಲ. ಇದನ್ನೇ ಅನ್ವಯ ವ್ಯತಿರೇಕ ಅಂತ ಅನ್ನೋದು. ಅನ್ವಯ ಅಂದರೆ ವಿಧಿ, ಅದಕ್ಕೆ ಪಾಸಿಟಿವ್ ಸಂಬಂಧ, ವ್ಯತಿರೇಕ ಅಂದರೆ ನೆಗೆಟಿವ್ ಸಂಬಂಧ ಅಂತ ತಿಳ್ಕೋಬಹುದು. ಇದಿದ್ದಾಗ ಅದಿರೋದು, ಕಾರಣ ಇದ್ದಾಗ ಕಾರ್ಯ ಇರೋದು, ಕಾರಣ ಇಲ್ಲದೆ ಹೋದಾಗ ಕಾರ್ಯ ಇಲ್ಲದೆ ಇರುವುದು, ಇದನ್ನು ಅನ್ವಯ ವ್ಯತಿರೇಕ ಅಂತಾರೆ. ಆದ್ದರಿಂದ ತದೇವ ಪ್ರಧಾನ ಸಾಧನ, ಶ್ರವಣ ಮನನಾದಿಗಳೇ ಪ್ರಧಾನ ಸಾಧನ. ಕರ್ಮಾದೇಹೇ ತದಭಾವಾತ್, ಕರ್ಮಾದಿಗಳಿಗೆ ಆ ಥರದ ಪ್ರಧಾನ ಸಾಧನತ್ವ ಇಲ್ಲ. ಪಾರಂಪರ್ಯೇಣ ಸಾಧನಮಿತಿ ಭಾವ. ಆದ್ದರಿಂದ ಕರ್ಮ ಅಂತನ್ನುವುದು ಚಿತ್ತಶುದ್ಧಿ ದ್ವಾರ ಜ್ಞಾನಕ್ಕೆ ಸಾಧನ ಆಗಿದೆ ಹೊರತು ಕರ್ಮದಿಂದ ನೇರವಾಗಿ ಜ್ಞಾನ ಬರುವುದಿಲ್ಲ ಅಂತ ತಾತ್ಪರ್ಯ. ಪಾರಂಪರ್ಯೇಣ ಅಂದರೆ ಚಿತ್ತಶುದ್ಧಿ ದ್ವಾರ ಅಂತ ಅರ್ಥ. ಮನಸ್ಸಿನ, ದೇಹದ ಮನಸ್ಸಿನ ಶುದ್ಧತೆಯನ್ನು ಕೊಡ್ತದೆ ಕರ್ಮ. ಆದ್ದರಿಂದ ಈ ಕರ್ಮ ಅಂತನ್ನೋದು ಪರಂಪರೆಯ ಕಾರಣ ಅಂತ ಅರ್ಥ. ಅಲ್ಲಿ ಅನ್ಯ ನಿಷೇಧ ಅಂತಂತಿದೆಯಲ್ಲ ಹಿಂದಿ ಟೀಕಾ ವಾಕ್ಯದಲ್ಲಿ, ಅನ್ಯ ನಿಷೇಧ ಅಭಾವಾತ್ ಹೀಗೆಲ್ಲ ಬೇರೆ ಬೇರೆ ವಾಕ್ಯಗಳಿವೆ. ಅದಕ್ಕೆ ತದ್ವಾಕ್ಯಸ್ಯ ಪ್ರಾಗುಕ್ತಿಸ್ತು ಕರ್ಮಣಾಧ್ಯಾನಂ ಇತ್ಯೇತದ್ ವಿರೋಧಮಾಶಂಕ್ಯ ಶ್ರವಣಂ ಮರಣಂ ಇತ್ಯಾದಿ ಸ್ಮೃತ್ಯ ಪ್ರಧಾನ ಸಾಧ. ಅದೇನು ಬೇಡ ಬಿಡಿ, ಅದೇನಷ್ಟು ಮಹತ್ವದಲ್ಲ. ಪಾರಂಪರ್ಯೇಣ ಅಂತ ಅನ್ನೋದಕ್ಕೆ ಚಿತ್ತಶುದ್ಧಿ ದ್ವಾರ ಅನ್ನೋದೊಂದು ತಿಳ್ಕೊಂಡು ಸಾಕು. ಅಭಿನವ ಚಂದ್ರಿಕಾದಲ್ಲಿ 183ನೇ ಪುಟದಲ್ಲಿ ಜ್ಞಾನಸ್ಯ ಶ್ರವಣಾದಿ ಅನ್ವಯ ವ್ಯತಿರೇಕಿತ್ವಾತ್ ಅಂತ ಮಾತಿದೆಯಲ್ಲ, ಅಲ್ಲೊಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ. ನಾನು ಶ್ರವಣಂ ಮನನ ಸಾಧನಂ, ಮನನಂ ನಿಧಿಧ್ಯಾಸನ ಸಾಧನಂ. ಈಗ ನೀವೇನು ಹೇಳಿದ್ರಿ, ಶ್ರವಣ ಮನನ ಧ್ಯಾನ ಈ ಮೂರುಗಳನ್ನು ಮಾಡಲೇಬೇಕು, ಇವುಗಳಿಂದಲೇ ಜ್ಞಾನ ಬರೋದು ಅಂತ. ಆದರೆ ಶ್ರವಣದಿಂದ ಜ್ಞಾನ ಬರೋದು ಹೇಗೆ? ಶ್ರವಣದಿಂದ ಮನನ ಸಾಧ್ಯ ಆಗ್ತದೆ, ಮನನದಿಂದ ನಿಧಿಧ್ಯಾಸನ ಸಾಧ್ಯ ಆಗ್ತದೆ. ಹೀಗೆ ಶ್ರವಣ ಅನ್ನೋದು ಮನನಕ್ಕೆ ಕಾರಣ, ಮನನ ಅನ್ನುವುದು ನಿಧಿಧ್ಯಾಸನಕ್ಕೆ ಅರ್ಥಾತ್ ಈ ಧ್ಯಾನಕ್ಕೆ ಕಾರಣ. ತಥಾಚ ನಿಧಿಧ್ಯಾಸನಸ್ಯೈವ ಜ್ಞಾನ ಅನ್ವಯ ವ್ಯತಿರೇಕ ಅನುವಿಧಾಯಿತ್ವಂ ನತು ಶ್ರವಣ ಮನನಯೋಹ. ಕೊನೆಗೆ ಧ್ಯಾನ ಆದರೆ ಆವಾಗ ಜ್ಞಾನ ಬರ್ತದೆ, ಧ್ಯಾನ ಇಲ್ಲದೆ ಹೋದರೆ ಜ್ಞಾನ ಬರೋದಿಲ್ಲ. ಆದ್ದರಿಂದ ಅನ್ವಯ ವ್ಯತಿರೇಕ ಇರುವುದು ಯಾವುದರಿಂದ? ಜ್ಞಾನಕ್ಕೂ ಈ ಧ್ಯಾನಕ್ಕೂ. ಧ್ಯಾನ ಆದರೆ ಜ್ಞಾನ, ಜ್ಞಾನ ಇಲ್ಲದೆ ಹೋದರೆ ಜ್ಞಾನ ಇಲ್ಲ. ಹೀಗೆ ನಿಧಿಧ್ಯಾಸನ ಅರ್ಥಾತ್ ಜ್ಞಾನ, ಈ ಧ್ಯಾನ ಮತ್ತು ಅದರ ಜೊತೆಗೆ ಜ್ಞಾನಕ್ಕೂ ಅನ್ವಯ ವ್ಯತಿರೇಕ ಇರೋದು. ಶ್ರವಣ ಮನನಗಳಿಗೆ ಅನ್ವಯ ವ್ಯತಿರೇಕ ಇಲ್ಲ ಅಂತ ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ ಕೊಡೋರು ಏನು ಕೊಡ್ಬೋದು? ಈ ಧ್ಯಾನಕ್ಕೆ ಮನನ ಕಾರಣ, ಮನನಕ್ಕೆ ಶ್ರವಣ ಅಂತ ಅನ್ನೋದು ಕಾರಣ. ಆದ್ದರಿಂದ ಶ್ರವಣ ಮನನಗಳು ಕೂಡ ಕಾರಣ ಆಗಿವೆಯಲ್ಲ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಅದು ಹಾಗಲ್ಲ. ಪಾರಂಪರ್ಯ ಸದ್ಭಾವೇನ ಧ್ಯಾನ ಸಮಕಕ್ಷತ್ವ ಅಭಾವಾತ್. ಶ್ರವಣ ಮನನಗಳು ಈ ಧ್ಯಾನಕ್ಕೆ ಸಮಾನವಾಗಿ ನಿಲ್ಲೋದಿಲ್ಲ ಜ್ಞಾನವನ್ನು ಕೊಡುವುದರಲ್ಲಿ. ಯಾಕೆಂದ್ರೆ ಪರಂಪರೆ ಇದೆ ಅಲ್ಲಿ. ಶ್ರವಣದ ಪರಂಪರೆ ಅಂದರೆ ಒಂದಾದ್ಮೇಲೆ ಒಂದು, ಶ್ರವಣದಿಂದ ಮನನ ಬಾಗಬೇಕು, ಮನನದಿಂದ ಧ್ಯಾನ ಬರಬೇಕು. ಅದರಿಂದ ಕೊನೆಗೆ ಧ್ಯಾನದ ನಂತರವೇ ಜ್ಞಾನ ಆಗೋದು. ಆದ್ದರಿಂದ ಅದು ಧ್ಯಾನಕ್ಕೆ ಸಮಾನ ಅಲ್ಲವೇ ಅಲ್ಲ, ಪರಂಪರೆಯೇ ಕಾರಣ ಆಗ್ತವೆ ಶ್ರವಣ ಮತ್ತು ಮನನಗಳು. ಕರ್ಮಣೋಪಿ ಏವಂ ಅನ್ವಯ ವ್ಯತಿರೇಕ ಸದ್ಭಾವೇನ ಪ್ರಾಧಾನ್ಯಸ್ಯ ನ್ಯಾಯಪ್ರಾಪ್ತತ್ವೇನ ತನ್ನಿರಾಕರಣಂ ನ ಸ್ಯಾತ್ ಇದು ಚೇತ್. ಒಂದು ವೇಳೆ ಶ್ರವಣದಿಂದ ಮನನ, ಮನನದಿಂದ ಧ್ಯಾನ ಅದಾದ್ಮೇಲೆ ಜ್ಞಾನ ಬರ್ತದಲ್ಲ, ಆ ಜ್ಞಾನಕ್ಕೆ ಈ ಶ್ರವಣ ಮನನಗಳು ಕಾರಣ ಅಂತ ನೀವು ತತ್ವವಾದಿಗಳು ಹೇಳೋದಾದ್ರೆ, ಕರ್ಮವನ್ನು ಕಾರಣ ಅಂತ ಯಾಕೆ ಹೇಳಬಾರ್ದು? ಯಾಕಂದ್ರೆ ಕರ್ಮಕ್ಕೂ ಕೂಡ ಈ ಥರ ಅನ್ವಯ ವ್ಯತಿರೇಕ ಇದ್ದೇ ಇದೆ. ಕರ್ಮ ಮಾಡಿದರೆ ಅದರಿಂದ ಚಿತ್ತಶುದ್ಧಿಯಾಗಿ ಜ್ಞಾನ ಪ್ರಾಪ್ತಿ ಆಗ್ತದೆ.
ಕರ್ಮ ಮಾಡದೆ ಹೋದರೆ ಚಿತ್ತಶುದ್ಧಿ ಆಗದೇನೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಕರ್ಮಕ್ಕೂ ಕೂಡ ಅನ್ವಯ ವ್ಯತಿರೇಕ ಇದ್ದೇ ಇದೆ. ಆದ್ದರಿಂದ ಅದಕ್ಕೂ ಕೂಡ ಈ ಶ್ರವಣ ಮನನಗಳು ಪ್ರಧಾನ ಅಂತ ನೀವು ಹೇಳೋದಾದ್ರೆ, ಶ್ರವಣ ಮನನಗಳು ಧ್ಯಾನದಷ್ಟೇ ಪ್ರಧಾನ ಅಂತ ನೀವು ಹೇಳೋದಾದ್ರೆ, ಒಂದು ಕರ್ಮವೂ ಕೂಡ ಶ್ರವಣ ಮನನ ಧ್ಯಾನಗಳಷ್ಟೇ ಪ್ರಧಾನ ಯಾಕೆ ಆಗಬಾರ್ದು? ನ್ಯಾಯ ಪ್ರಾಪ್ತತ್ವೇನ ಅದು ಕೂಡ ಆ ಥರ ಆಗಬೇಕಾದದ್ದೇ ನ್ಯಾಯ, ಉಚಿತ. ಆದ್ದರಿಂದ ತನ್ನ ನಿರಾಕರಣಂ ನ ಸ್ಯಾತ್. ಈ ಕರ್ಮ ಅಂತನ್ನೋದು ಜ್ಞಾನಕ್ಕೆ ಪ್ರಧಾನ ಸಾಧನ ಅಲ್ಲ ಅಂತ ನೀವು ನಿರಾಕರಣೆ ಮಾಡೋದು ಹೇಗೆ ಸರಿ ಆಗ್ತದೆ? ಇದು ಚೇತ್ ನ ವೈಷಮ್ಯ, ವ್ಯತ್ಯಾಸ ಇದೆ. ಯಥಾ ಶ್ರವಣೇನೈವ ತಂತ್ರಜ್ಞಾನಾಧಿಕಾರಿಣಾಂ ಸ್ತ್ರೀಶೂದ್ರಾಣಾಂ ಅಪರೋಕ್ಷ ಜ್ಞಾನಂ. ಇದನ್ನ ಸ್ವಲ್ಪ ಗಮನಿಸ್ಬೇಕು ನಾವು. ಅದ್ರ ಬಗ್ಗೆ ನಾವು ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಅದೊಂದು ಹೇಳಿದಾರೆ ಅಭಿಪ್ರಾಯ, ಅದನ್ನು ಗಮನಿಸ್ಬೇಕು. ಶ್ರವಣ ಅಂತನ್ನೋದು ಧ್ಯಾನದಷ್ಟೇ ಸಮಾನವಾಗಿ ಸಮಕಕ್ಷಾಪನ್ನವಾಗಿಯೇ ಅದು ಜ್ಞಾನಕ್ಕೆ ಕಾರಣ ಆಗ್ತದೆ. ಯಾಕೆಂದ್ರೆ ತಂತ್ರಜ್ಞಾನ ಅಧಿಕಾರಿಣ ಅಂದರೆ ಪೌರುಷೇ ಗ್ರಂಥದ ಶ್ರವಣಕ್ಕೆ ಅಧಿಕಾರಿಗಳಾದಂಥ ಅಭಿನವ ಚಂದ್ರಿಕಾಕಾರರ ಪ್ರಕಾರ ಅವರು ಶ್ರವಣಕ್ಕೆ ಅಧಿಕಾರಿಗಳು. ತಂತ್ರಜ್ಞಾನದ ಅಂದರೆ ಪೌರುಷೇ ಗ್ರಂಥಗಳ ಅಧಿಕಾರಿಗಳಾದಂಥ ಸ್ತ್ರೀ ಶೂದ್ರ ಮೊದಲಾದವರಿಗೆ ಶ್ರವಣದಿಂದಲೇ ಅಪರೋಕ್ಷ ಜ್ಞಾನ ಆಗ್ತದೆ. ಅವ್ರ ತಾತ್ಪರ್ಯ ಮನನ ಧ್ಯಾನಗಳು ಬೇಕಾಗಿಲ್ಲ ಅಂತ. ಆದ್ರಿಂದ ಈ ಉಳಿದವರಿಗೆ ಧ್ಯಾನದಿಂದ ಹೇಗೆ ಸಾಕ್ಷಾತ್ಕಾರ ಆಗ್ತದೋ, ಶ್ರವಣದಿಂದ ಮನನ ಮಾಡಿ ಮನನದಿಂದ ಧ್ಯಾನ ಮಾಡಿ ಹೇಗೆ ಸಾಕ್ಷಾತ್ಕಾರ ಆಗ್ತದೋ, ಹಾಗೆ ಇವರಿಗೆ ಮನನ ಧ್ಯಾನಗಳಿಲ್ಲ, ಅವರು ಶ್ರವಣದಿಂದಲೇ ಸಾಕ್ಷಾತ್ಕಾರ ಪಡ್ಕೋತಾರೆ. ಶ್ರವಣೇನೈವ ತಂತ್ರಜ್ಞಾನ ಅಧಿಕಾರಿಣಾಂ ಸ್ತ್ರೀಶೂದ್ರಾಣಾಂ ಅಪರೋಕ್ಷ ಜ್ಞಾನಂ. ಆದ್ರಿಂದ ಶ್ರವಣವೂ ಕೂಡ ಆ ಧ್ಯಾನದ ಸಮಕಕ್ಷಾಪನ್ನವೇ ಆಗಿದೆ. ಆ ಥರ ಕರ್ಮ ಆಗಿಲ್ಲ. ಕರ್ಮದಿಂದ ಯಾರಿಗೂ ಕೂಡ ಜ್ಞಾನ ಬರೋದು ಕಂಡಿಲ್ಲ ತಾತ್ಪರ್ಯ ಅವ್ರದ್ದು, ಅಭಿನವ ಚಂದ್ರಿಕಾಕಾರರದು. ಅಥವಾ ಸತತಂ ಶಾಸ್ತ್ರ ವಿಮರ್ಶೇಣ ಭವಿಷ್ಯತಿ. ಇದು ತಂತ್ರಸಾರ ಅಥವಾ ಅನುವ್ಯಾಖ್ಯಾನದಲ್ಲಿ ಇಲ್ಲಿ ಒಂದು ಕಡೆ ಬಂದ ಮಾತು, ಎರಡರಲ್ಲೂ ಒಂದು ಕಡೆ ಇದೆ. ಈ ಸಾಕ್ಷಾತ್ಕಾರ ಅನ್ನೋದು ಧ್ಯಾನದಿಂದ ಆಗಬಹುದು, ಅಥವಾ ಧ್ಯಾನ ಮಾಡದೆ ಹೋದ್ರೂ ಕೂಡ ಸತತವಾಗಿ ಶಾಸ್ತ್ರ ವಿಮರ್ಶೆ ಮಾಡ್ತಾ ಕೂತ್ರೆ. ಶಾಸ್ತ್ರದ ವಿಮರ್ಶೆ ಅಂದ್ರೆ ಶ್ರವಣ ಮನನ ಮತ್ತೆ ಪ್ರವಚನ ಇತ್ಯಾದಿಗಳಲ್ಲಿ ತಲ್ಲೀನನಾಗಿ ಮಾಡ್ತಾ ಇದ್ರೆ ಅದನ್ನು ಗಮನಿಸ್ಬೇಕು. ನಾವೀಗ ಬಹಿರ್ಮುಖರಾಗಿ ಶಾಸ್ತ್ರ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಾ ಇರ್ತೇವೆ. ಹೀಗಲ್ಲ. ಧ್ಯಾನ ಮಾಡುವಾಗ ಸಮಾಧಿ ಸ್ಥಿತಿಯಲ್ಲಿ ಇದ್ದು ಧ್ಯಾನ ಧಾರಣ ಸಮಾಧಿ ಅಂತ ಮೂರನೇ ಸ್ಥಿತಿಯಲ್ಲಿ ಎಷ್ಟು ತಲ್ಲೀನನಾಗಿ ಧ್ಯಾನ ಮಾಡ್ತಾನಲ್ಲ, ಅಷ್ಟು ತಲ್ಲೀನನಾಗಿ ಶಾಸ್ತ್ರ ವಿಮರ್ಶೆ ಅಂದ್ರೆ ಮನನ ಮತ್ತೆ ಪ್ರವಚನ ಇತ್ಯಾದಿಗಳಲ್ಲಿ ತೊಡಗಿದ್ರೆ ಆವಾಗ ಅವನಿಗೆ ಸಾಕ್ಷಾತ್ಕಾರ ಆಗ್ತದೆ ಅಂತ ಅಲ್ಲೊಂದು ಮಾತಿದೆ. ಇತಿ ವಚನಾತ್. ಹೀಗೆ ಮಾತು ಬಂದಿರುವುದರಿಂದ ವಚನಾತ್ ಅಂತಿದೆಯಲ್ಲ, ಆ ವಚನಾತ್ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಇದೆ, ಅದು ಫುಲ್ ಸ್ಟಾಪ್ ಬೇಡ ಅಂತ ಕಾಣಿಸ್ತದೆ ನನಗೆ. ಹೀಗೆ ಮಾತಿರುವುದರಿಂದ ಕೇಶಾಂಚಿತ ಉತ್ತಮಾನಾಂ ಶಾಸ್ತ್ರ ವಿಮರ್ಶ ರೂಪ ಮನನೇನೈವ ಅಪರೋಕ್ಷ ಜ್ಞಾನಂ. ಉತ್ತಮರಿಗೆ ಶಾಸ್ತ್ರ ವಿಮರ್ಶ ಅಂದ್ರೆ ಶಾಸ್ತ್ರಾವಲೋಕನ ಪಾಠ ಪ್ರವಚನ ಇತ್ಯಾದಿಗಳಿಂದಲೇ ಅದೇ ಮನನ, ಆ ಮನನದಿಂದಲೇ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಬಹೂನಾಂ ನಿಧಿಧ್ಯಾಸನೇನ. ಇನ್ನು ಅನೇಕರಿಗೆ ಧ್ಯಾನದಿಂದ ಅಪರೋಕ್ಷ ಜ್ಞಾನ ಆಗ್ತದೆ. ಬಹೂನಾಂ ನಿಧಿಧ್ಯಾಸನೇನ ಇತಿ ಪ್ರತ್ಯೇಕಂ ಅಪರೋಕ್ಷ ಜ್ಞಾನ ಹೇತುತ್ವಂ ಉಪಲಬ್ಧಂ ನ ತಥಾ ಕರ್ಮಣಾಮಿತಿ. ಇದು ನೋಡಿ, ಕರ್ಮ ಶ್ರವಣ ಮನನ ಮತ್ತು ಧ್ಯಾನ ಈ ಮೂರುಗಳು ಪ್ರತ್ಯೇಕವಾಗಿಯೇ ಸಾಕ್ಷಾತ್ಕಾರಕ್ಕೆ ಕಾರಣ. ಕೆಲವರಿಗೆ ಸ್ತ್ರೀ ಶೂದ್ರ ಮೊದಲಾದವರಿಗೆ ಶ್ರವಣದಿಂದಲೇ ಜ್ಞಾನ ಬಂದ್ಬಿಡ್ತದೆ, ಮನನ ಧ್ಯಾನಗಳು ಬೇಕಾಗಿಲ್ಲ. ಕೆಲವರಿಗೆ ಉತ್ತಮರಿಗೆ ಶಾಸ್ತ್ರದ ವಿಮರ್ಶ ರೂಪದ ಮನನದಿಂದಲೇ ಅಪರೋಕ್ಷ ಜ್ಞಾನ ಆಗಿಬಿಡ್ತದೆ, ಅವರಿಗೆ ಧ್ಯಾನ ಬೇಕಾಗಿಲ್ಲ, ಶ್ರವಣ ಬೇಕು ಮನನ ಬೇಕು. ಇನ್ನು ಕೆಲವರಿಗೆ ಬಹುನಾಮ ಅಂದ್ರೆ ಬಹುತೇಕ ಜನರಿಗೆ ಅಂತ ಹೇಳಿದಂಗೆ ಕಾಣಿಸ್ತದೆ, ಅವರಿಗೆ ಶ್ರವಣ ಆಗಿ ಮನನ ಆಗಿ ಮುಂದೆ ಧ್ಯಾನ ಮಾಡಬೇಕು. ಆದ್ರಿಂದ ಇವು ಮೂರೂ ಕೂಡ ಪ್ರತ್ಯೇಕವಾಗಿಯೇ ಜ್ಞಾನಕ್ಕೆ ಕಾರಣ ಆಗ್ತವೆ. ಆದರೆ ಈ ಥರ ಕರ್ಮ ಮಾತ್ರ ಯಾರಿಗೂ ನೇರವಾಗಿ ಕರ್ಮದಿಂದ ನೇರವಾಗಿ ಅಂದರೆ ಶ್ರವಣ ಮನನಗಳ ಥರ ಪ್ರತ್ಯೇಕವಾಗಿ ಕರ್ಮ ಅಂತ ಅನ್ನೋದು ಜ್ಞಾನಕ್ಕೆ ಕಾರಣ ಆಗೋದು ಕಂಡಿಲ್ಲ. ಆದ್ದರಿಂದ ಕರ್ಮವನ್ನು ಅಪ್ರಧಾನ ಸಾಧನ ಅಂತಲೂ, ಈ ಶ್ರವಣ ಮನನ ಧ್ಯಾನ ಈ ಮೂರನ್ನು ಪ್ರಧಾನ ಸಾಧನ ಅಂತಲೂ ನಾವು ವರ್ಣನೆ ಮಾಡಿದ್ದೇವೆ. ಇದು ವಿಷಯ ಗೊತ್ತಿರಲಿ, ಇದ್ರ ಬಗ್ಗೆ ನನಗೂ ಕೂಡ ಭಿನ್ನಾಭಿಪ್ರಾಯ ಇದೆ. ಅದೊಂದು ನಮ್ಮ ಸಾಧನೆ ಹೇಗಿರಬೇಕು ಅನ್ನೋದನ್ನ ನಾವು ಗಮನಿಸಬೇಕು, ಬೇರೆ ಬೇರೆ ವಿಷಯಗಳು ಗಮನಿಸ್ತಾ ಇರಬೇಕು ಅನ್ನೋದಕ್ಕಾಗಿ ಮಾತ್ರ ಇದನ್ನು ಹೇಳಿದೆ. ಸ್ತ್ರೀಯರಿಗೆ ಶ್ರವಣ ಮಾತ್ರ, ಅವರಿಗೆ ಮನನ ಧ್ಯಾನಗಳಿಲ್ಲ ಅಂತ ಅವರು ಹೇಳಿದರು. ಆದರೆ ಮನನ ಸ್ತ್ರೀಯರಿಗೂ ಕೂಡ ಸ್ವಲ್ಪ ರೀತಿಯಲ್ಲಿ ಮನನ ಸ್ತ್ರೀಯರಿಗೂ ಕೂಡ ಸ್ವಲ್ಪ ರೀತಿಯಿಂದ ಅಂದರೆ ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ, ಪುರುಷರಾದರೂ ಕೂಡ ಅವರ ಯೋಗ್ಯತೆಗೆ ಅನುಗುಣವಾಗಿಯೇ ಮನನ ಮಾಡೋದು.
ಅದರಿಂದ ಸ್ತ್ರೀ ಆಗಲಿ ಪುರುಷ ಆಗಲಿ ತನ್ನ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಮನನ ಮಾಡಿ ಆಮೇಲೆ ಮುಕ್ತಿಯನ್ನು ಪಡಿತಾನೆ. ಅದರಿಂದ ಶ್ರವಣದಿಂದಲೇ ಸ್ತ್ರೀಯರಿಗೆ ಮುಕ್ತಿ ಆಗ್ತದೆ ಅಂತ ನನಗೆ ಒಪ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಧ್ಯಾನವೂ ಕೂಡ ಅವ್ರಿಗಿಲ್ಲ ಅಂತ ಹೇಳ್ತಿದ್ದಾರೆ. ಧ್ಯಾನ ಅಂದರೆ ಬೇರೆ ಏನಲ್ಲ. ನಾವು ಧ್ಯಾನ ಮಾಡುವುದು ಅಂದರೆ ಅನೇಕ ಜನ ಹೇಗೆ ಭಾವಿಸಿದ್ದಾರೆ, ಋಷಿಗಳು ಹೇಗೆ ಧ್ಯಾನ ಮಾಡ್ತಾರಲ್ಲ, ಧ್ಯಾನ ಧಾರಣ ಸಮಾಧಿ ಮಗ್ನರಾಗಿ ಧ್ಯಾನ ಮಾಡುವುದು, ಆ ಥರದ ಧ್ಯಾನವನ್ನೇ ಇಟ್ಕೋಬೇಕಾಗಿಲ್ಲ. ನಾವೀಗ ಗಾಯತ್ರಿ ಜಪ ಮಾಡ್ತೇವೆ ಪುರುಷರು, ಸ್ತ್ರೀಯರು ಕೃಷ್ಣ ಮಂತ್ರ ಜಪ ಮಾಡ್ತಾರಲ್ಲ, ಕೃಷ್ಣ ಮಂತ್ರ ಜಪ ಮಾಡುವಾಗ ಧ್ಯಾನ ಶ್ಲೋಕ ಹೇಳ್ತಾರಲ್ಲ, ಧ್ಯಾನ ಶ್ಲೋಕ ಹೇಳಿದ ಮೇಲೆ ಅಲ್ಲಿರುವ ಆ ರೂಪವನ್ನ ಕೃಷ್ಣ ಮಂತ್ರ ಜಪ ಮಾಡುವಾಗ ಮನಸ್ಸಿನಲ್ಲಿ ಅವರು ಮುಡ್ಸ್ಕೋತಾರಲ್ಲ ಅಂದ್ರೆ ಮುಡ್ಸ್ಕೋಬೇಕು. ಅನೇಕ ಜನರು ಮುಡ್ಸ್ಕೊಳ್ದೇ ಇರ್ಬೋದು, ಅನೇಕ ಜನರು ಗಾಯತ್ರಿ ರೂಪವನ್ನು ಮುಡ್ಸ್ಕೊಳ್ದೇ ಇರ್ಬೋದು. ಆದ್ರಿಂದ ಸ್ತ್ರೀಯರು ಕೂಡ ಧ್ಯಾನ ಮಾಡ್ತಾರೆ, ಮಾಡಬೇಕು. ಮಾಡ್ಲಿಕ್ಕಾಗಿಯೇ ಧ್ಯಾನ ಶ್ಲೋಕ ಇರೋದು. 10 ಕೃಷ್ಣ ಮಂತ್ರನೋ 100 ಕೃಷ್ಣ ಮಂತ್ರನೋ ಅವ್ರು ಮಾಡುವಾಗ ಆ ರೂಪವನ್ನು ಕಣ್ಮುಂದೆ ತಂದ್ಕೊಳ್ಳದೆ ಹೋದ್ರೆ ಆ ಶ್ಲೋಕ ಹೇಳುವುದಕ್ಕೆ ಅರ್ಥವೂ ಇಲ್ಲ, ಪುರುಷರಿಗೂ ಅರ್ಥ ಇಲ್ಲ, ಸ್ತ್ರೀಯರಿಗೂ ಅರ್ಥ ಇಲ್ಲ. ಅದರಿಂದ ಅವ್ರಿಗೂ ಕೂಡ ಶ್ರವಣ ಮನನ ಧ್ಯಾನ ಇತ್ಯಾದಿ ಇದ್ದೇ ಇದೆ. ಅದು ಜೀವಕ್ಕೆ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಎಲ್ಲರೂ ಕೇವಲ ಶ್ರವಣದಿಂದ ಮುಕ್ತಿಯನ್ನು ಪಡಿತಾರೆ ಅಂತ ನಾವು ಹೇಳೋದು ಕಷ್ಟ. ಮನನ ಬೇಕಾಗೇ ಆಗ್ತದೆ. ಮತ್ತೆ ಕೆಲವರಿಗೆ ಶಾಸ್ತ್ರ ಅವಲೋಕನದಿಂದಲೇ, ಕೆಲವರಿಗೆ ಧ್ಯಾನದಿಂದಲೇ ಅಂತ ಬಂದಿದೆಯಲ್ಲ, ಇದ್ರ ಬಗ್ಗೆನೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲೇ ಭಿನ್ನಾಭಿಪ್ರಾಯಗಳಿವೆ. ಎಲ್ಲರಿಗೂ ಕೂಡ ಧ್ಯಾನ ಬೇಕೇ ಬೇಕು ಅಂತ ಕೆಲವರು ಹೇಳ್ತಾರೆ. ಶಾಸ್ತ್ರ ವಿಮರ್ಶೆ ರೂಪವಾದ ಅವಲೋಕನದಿಂದಲೇ ಆಗ್ತದೆ ಅಂತ ಇನ್ನು ಕೆಲವರು ಅಂತಾರೆ. ಅದು ಸರಿಯಲ್ಲ ಅಂತ ಚರ್ಚೆ ನಡೆದಿರ್ತದೆ. ಆಚಾರ್ಯರು ತಂತ್ರಸಾರದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನಗಳಲ್ಲಿ ಹೇಳಿದ್ದಾರೆ. ಅಷ್ಟಾದರೂ ಕೂಡ ಕೆಲವು ವಿಷಯಗಳಲ್ಲಿ ಸ್ಪಷ್ಟತೆ ಇರೋದಿಲ್ಲ. ಆದರೆ ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ಏನಂದ್ರೆ, ನಾವು ಮೊದಲು ಆ ಮಾರ್ಗದಲ್ಲಿ ತೊಡಗೋಣ. ಶ್ರವಣ ಅಂತೂ ಎಲ್ಲರಿಗೂ ಬೇಕೇ ಬೇಕು. ಉಳಿದ ಮನನ ಧ್ಯಾನಗಳ ಬಗ್ಗೆ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಅದು ಆ ಕಡೆ ಇರಲಿ. ಶ್ರವಣ ಅಂತೂ ಎಲ್ರಿಗೂ ಬೇಕೇ ಬೇಕು. ಗೀತಾ ಪ್ರಸ್ಥಾನ ಹೇಳುವಂತೆ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯಾಹ ಶ್ರುತವೇದಿನ. ಸೃಷ್ಟಿಯಲ್ಲಿ ಅತ್ಯಂತ ಕಡಿಮೆ ಪ್ರತಿಭಾಶಾಲಿಗಳು ಅಂದ್ರೆ ಮನುಷ್ಯರು. ಆದ್ದರಿಂದ ಅವರಿಗೆ ಶ್ರವಣ ಬೇಕೇ ಬೇಕು. ದೇವತೆಗಳಿಗೂ ಶ್ರವಣ ಬೇಕೇ ಬೇಕು. ಅವರು ಕೂಡ ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಅನುವ್ಯಾಖ್ಯಾನ ಹೇಳುವಂತೆ ಅವರು ಇವತ್ತಿಗೂ ಶ್ರವಣ ಮಾಡ್ತಿದ್ದಾರಂತೆ. ಚತುರ್ಮುಖ ಬ್ರಹ್ಮನು ಕೂಡ ವಿಷ್ಣೋ ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೆ. ಭಗವತ್ ಪ್ರೀತಿಗಾಗಿ ಅವನು ಇವತ್ತು ಶ್ರವಣ ಮಾಡ್ತಿದ್ದಾನೆ ಅಂತ ಬಂದಿದೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತ ಪ್ರಶ್ನೆ ಬರ್ತದೆ ನಮ್ಗೀಗ. ಇಲ್ಲಿ ನೋಡಿ, ನಾವೀಗ ಕಳೆದ ಮೊನ್ನೆ ದಿವಸ ನಾವು ಈ ಜನಲೋಕಾದಿಗಳ ಬಗ್ಗೆ, ಅಧಮ ಪ್ರಸಾದದ ಬಗ್ಗೆ ನೋಡಿದ್ವಿ. ಜನಲೋಕ ಮಹರ್ಲೋಕ ಇತ್ಯಾದಿಗಳ ಬಗ್ಗೆ. ಅದಾದ್ರೂ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ, ಸುಮ್ಮನೆ ತಾತ್ವಿಕ ವಿಚಾರ ಅಷ್ಟೇ. ಇದು ನಮ್ಮ ಸಾಧನೆಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂದ್ಬಿಡ್ತದೆ. ನಾವು ಮನನ ಧ್ಯಾನ ಮಾಡಬಾರ್ದೇನು ಅಂತ ಸ್ತ್ರೀಯರಿಗೆ ಪ್ರಶ್ನೆ ಬರ್ತದೆ. ಇನ್ನು ಕೆಲವು ಪುರುಷರಿಗೆ ನಾವು ಶಾಸ್ತ್ರಾವಲೋಕನದಿಂದ ಅಪರೋಕ್ಷ ಜ್ಞಾನ ಪಡ್ಕೊಳ್ಳೋಣ, ಧ್ಯಾನದಿಂದ ಅಪರೋಕ್ಷ ಪಡ್ಕೊಳ್ಳೋಣ ಅಂತ ಪುರುಷರಿಗೆ ಸಂಶಯ ಬರ್ಬೋದು. ಹೇಗೆ ಯಾರ್ದು ನಮ್ಮ ಯೋಗ್ಯತೆ ಎಂಥದ್ದು ಅಂತೆಲ್ಲ ಗೊಂದಲ ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮೊದಲು ಅಲ್ಲಿ ಇಳಿದ್ರೆ ಸಾಕು. ಹಿಂದಿ ಭಾಷೆಯಲ್ಲಿ ಹೇಳ್ತಿರ್ತಾರೆ, ಕುರ್ಸಿ ಖುದ್ದು ಸಿಕಾತಿ. ಕುರ್ಚಿ ಮೇಲೆ ಕೂತ್ರೆ ಸಾಕು, ಅಲ್ಲಿ ಏನು ಮುಂದೆ ಮಾಡಬೇಕು ಅಂತ ಗೊತ್ತಾಗ್ತದೆ. ದೇವರು ಗುರುಗಳು ಅದನ್ನು ಮಾಡಿಸ್ತಾರೆ ಮುಂದಿನ ಮಾರ್ಗವನ್ನು. ಅದರಿಂದ ಶ್ರವಣ ಅಂತೂ ಮೊದಲು ಪ್ರಾರಂಭಿಸಬೇಕು. ಅದರ ಮುಂದಿನ ಸಾಧನೆ ತಾನಾಗಿ ದೇವರು ಮಾಡಿಸ್ತಾನೆ. ನಾವಿನ್ನೂ ನಮ್ಮ ಧೋರಣೆ ಹೇಗಿದೆ ಅಂದರೆ, ನಾವೆಲ್ಲ ಶ್ರವಣ ಮಾಡಿ ಮುಗಿಸಿದ್ದೀವಿ, ಮುಂದೆ ಇನ್ನು ಮನನ ಮಾಡಬೇಕೋ ಬೇಡೋ, ಧ್ಯಾನ ಮಾಡಬೇಕೋ ಬೇಡೋ ಅಂತ ಕೇಳಿದ ಹಂಗಿದೆ. ಹಾಗಲ್ಲ, ನಮ್ಮ ಶ್ರವಣನೇ ಇನ್ನೂ ಮುಗಿದಿಲ್ಲ. ನಮ್ಮ ದೃಷ್ಟಿಯಲ್ಲಿ ಅಜ್ಞಾನ ಇರುವ ತನಕವೂ ಶ್ರವಣ ಮಾಡಲೇಬೇಕಲ್ಲ. ಆದ್ದರಿಂದ ಶ್ರವಣ ಮುಂದುವರಿಸೋಣ. ಅದರ ಮುಂದೆ ಅದ್ರ ಜೊತೆಗೆ ಮನನೂ ಮಾಡೋಣ. ಜಿಜ್ಞಾಸೆಗಳು ಬಂದರೆ ಅದನ್ನ ಗುರುಗಳ ಮುಂದೆ ಇಡೋಣ, ಮನನ ಮಾಡೋಣ. ಈಗ ಸದ್ಯ ನಮಗಿರುವ ಧ್ಯಾನ ಯಾವುದು? ನಾವು ಯೋಗಿಗಳಂತೆ ಸಮಾಧಿಸ್ಥರಾಗಿ ಧ್ಯಾನ ಮಾಡ್ಲಿಕ್ಕೆ ನಮಗೆ ಪುರುಷರಿಗೂ ಆಗ್ತಿಲ್ಲ. ಪುರುಷರು ಸ್ತ್ರೀಯರು ಈಗ ಮಾಡುವುದೆಷ್ಟು? ಕೆಲವು ಕ್ಷಣಗಳ ಕಾಲ ಗಾಯತ್ರಿ ಜಪ ಕೃಷ್ಣ ಮಂತ್ರ ಇತ್ಯಾದಿಗಳನ್ನು ಮಾಡಿದಾಗ ಕೆಲವು ಕ್ಷಣ, ಕೆಲವರಿಗೆ ಕೆಲವು ನಿಮಿಷ ಇರ್ಬೋದು ಅಷ್ಟೇ. ಈಗ ಧ್ಯಾನ ಮಾಡ್ತಿರೋದು, ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಇದೆ ಪುರುಷರಿಗೆ ಅಂದ್ರೂ ಅವರಾದ್ರೂ ಮಾಡ್ತಿರೋದು ಅಲ್ಪವೇ. ಹಾಗೆ ಸ್ತ್ರೀಯರು ಕೂಡ ತಮಗೆ ಉಚಿತವಾದ ಆ ಗಾಯತ್ರಿ ಕೃಷ್ಣ ಮಂತ್ರದ ಧ್ಯಾನ ಇತ್ಯಾದಿಗಳನ್ನ ಈ ಸದ್ಯ ಮುಂದುವರಿಸಬೇಕು. ಏನಾದರೂ ಜಿಜ್ಞಾಸೆ ಬಂದರೆ ಅದನ್ನು ಕೂಡ ಮಾಡಬೇಕು. ನನಗೆ ಒಂದು ಮಾತು ಯಾವತ್ತೂ ನೆನಪಿಗೆ ಬರ್ತಿರ್ತದೆ, ಭಾಗವತದ್ದು. ದೃಷ್ಟಿಪೂತಂ ನೆಸೇತ್ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಸತ್ಯಪೂತಾಂ ವದೇದ್ವಾಚಂ ಮನಃಪೂತಂ ಸಮಾಚರೇತ್ ಅಂತ. ದೃಷ್ಟಿಯಿಂದ ನಮ್ಮ ಮುಂದಿನ ನೆಲವನ್ನು ಸ್ವಚ್ಛವಾಗಿದೆಯೋ ಇಲ್ಲೋ ಅಂತ ಗಮನಿಸಿ ಆಮೇಲೆ ಅಲ್ಲಿ ಕಾಲಿಡಬೇಕಂತ. ವಸ್ತ್ರಪೂತವಾದ ನೀರನ್ನು ಕುಡಿಬೇಕು, ವಸ್ತ್ರದಿಂದ ಶೋಧಿಸಿ ನೀರನ್ನು ಕುಡಿಬೇಕು. ಮತ್ತೆ ಸತ್ಯಪೂತಾಂ ವದೇದ್ವಾಚಂ
ಮಾತನಾಡುವಾಗ ನಾನು ಆಡ್ತಿರುವ ಮಾತು ಸತ್ಯವೋ ಹೌದೋ ಅಲ್ಲೋ ಅಂತ ಒಂದಿಷ್ಟು ಆಲೋಚನೆ ಮಾಡಿ ಆಮೇಲೆ ಮಾತನಾಡಬೇಕು. ಮುಂದೆ ಮನಃಪೂತಂ ಸಮಾಚರೇತಂತ, ಮಡಿ ಮೈಲಿಗೆ ಯಾವುದ್ಯಾವುದೋ ಸಂಧ್ಯಾವಂದನೆಯಿಂದ ಆರಂಭಿಸಿ ಅಶ್ವಮೇಧ ಯಾಗದವರೆಗೆ ಪ್ರತಿಯೊಂದು ಆಚರಣವನ್ನು ಕೂಡ ಮನಃಪೂತಂ, ನಮ್ಮ ಮನಸ್ಸಿನಿಂದ ಆ ಕರ್ಮದ ಮಹತ್ವವನ್ನು, ಮನಸ್ಸು ಅಂದರೆ ನಮ್ಮ ಮನನ ಇತ್ಯಾದಿಗಳ ಮೂಲಕ ಅದರ ಮಹತ್ವ ತಿಳ್ಕೊಂಡು ಅದರ ಸ್ಪಿರಿಟ್ ಏನು ಹಿಂದೆ ಆ ಕರ್ಮವನ್ನು, ಅಂಥ ಕರ್ಮವನ್ನು ಶಾಸ್ತ್ರಕಾರ ಹೇಳಲಿಕ್ಕೆ ಏನು ಅವರ ಉದ್ದೇಶ ಅನ್ನುವುದನ್ನೆಲ್ಲ ತಿಳಿದು ಅದರ ತೊಗಟೆ, ಕರ್ಮದ ತೊಗಟೆ ಏನಿರ್ತದೆ ಹೊರಗಿಂದು, ಅದ್ರ ಬಗ್ಗೆ ಗಮನ ಕೊಡದೆ ಅದರ ತಿರುಳಿನ ಬಗ್ಗೆ ಗಮನ ಕೊಟ್ಟು ಅದನ್ನು ಆಚರಣೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಒಂದು ವೇಳೆ ಮನಃಪೂತವಾಗಿ ನಾವು ಮಾಡದೆ ಹೋದರೆ ಆ ಕರ್ಮ ಅಂತ ಅನ್ನೋದು ನಮಗೆ ಭಾರ ಆಗಿಬಿಡ್ತದೆ. ಆಮೇಲೆ ಇದೇನು ಕರ್ಮಪ್ಪ ಅಂತ ಆ ಕರ್ಮವನ್ನೇ ಬೈಕೊಳ್ಳುವಂತೆ ಆಗಿಬಿಡ್ತದೆ, ಏಕತಾನತೆ ಬರ್ತದೆ. ಆಮೇಲೆ ಕ್ರಮವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಆ ಕರ್ಮವನ್ನು ಮಾಡುವಂಥ ಕರ್ಮ, ಮಡಿ ಮೈಲಿಗೆ ಇತ್ಯಾದಿ ಮಾಡುವಂಥ ಒಂದು ಉತ್ಸಾಹವೂ ಹೋಗಿಬಿಡ್ತದೆ. ಇದು ನೋಡಿ, ಧರ್ಮಾಚರಣೆ ಮಾಡಬೇಕಾದ ಜವಾಬ್ದಾರಿ, ಧರ್ಮಾಚರಣೆ ಉಳಿಸ್ಬೇಕಾದ ಜವಾಬ್ದಾರಿ ಸ್ತ್ರೀಯರದು ಪುರುಷರದು ಇಬ್ಬರದು ಇದೆ. ಆದ್ದರಿಂದ ಮನಃಪೂತವಾಗಿ ಮನಸ್ಸಿನ ಮೂಲಕ ಅದರ ಮಹತ್ವವನ್ನು ತಿಳಿದು ಅದರ ಸಾರವನ್ನು ತಿಳಿದು ಧರ್ಮಾಚರಣೆ ಮಾಡಬೇಕಾದದ್ದು ಇಬ್ಬರದು ಜವಾಬ್ದಾರಿ. ಹಾಗೆ ಮಾಡಬೇಕಾದ್ರೆ ಮನನ ಬೇಕೇ ಬೇಕು ಅಂತ ನನ್ನ ಅಭಿಪ್ರಾಯ. ಯಾರ್ಯಾರಿಗೆ ಎಷ್ಟಿಟ್ಟು ಸಾಧ್ಯವೋ ಅಷ್ಟು. ಆ ಮನನ ಇಲ್ಲದೆ ಹೋದರೆ ಅದು ಕರ್ಮ ನಿಸ್ಸಾರ ಅನ್ನಿಸ್ತದೆ, ವ್ಯರ್ಥ ಅನ್ನಿಸ್ತದೆ. ನಮ್ಮ ಹಿರಿಯರಲ್ಲಿ ಏನು ಗೊಡ್ಡು ಹೇಳಿದ್ದಾರೆ ಅಂತ ಅನಿಸಿಬಿಡ್ತದೆ. ಅದನ್ನು ಮನನ ಬೇಕು. ಮುಂದೆ ಈ ಪುರುಷರಿಗೆ ಸಂಬಂಧಪಟ್ಟಂತೆ ನಮಗೆ ಶಾಸ್ತ್ರಾವಲೋಕನದಿಂದ ವಿಮರ್ಶೆ ಅಪ್ರೋಕ್ಷವೋ ಅಥವಾ ಧ್ಯಾನದಿಂದ ಅಪ್ರೋಕ್ಷವೋ ಅಂದರೆ, ಈಗ ಮೊದಲು ಶಾಸ್ತ್ರಾವಲೋಕನ ಮಾಡಿ ಶ್ರವಣ ಮಾಡೋಣ, ಮನನ ಮಾಡೋಣ, ಅದು ಏನೇನಾಗ್ತದೋ ಆ ಥರ ಸಾಧನೆ ಆಗ್ತದೆ. ಈಗ ವೈಯಕ್ತಿಕವಾಗಿ ನಮ್ಮಂಥವ್ರ ಬಗ್ಗೆ ಹೇಳುವುದಾದರೆ, ಹೆಚ್ಚು ಧ್ಯಾನ ಮಾಡುವುದು, ಜಪ ಮಾಡುವುದು ಹೆಚ್ಚು ನನಗೂ ಇಷ್ಟ ಇಲ್ಲ. ಒಂದು 10 ಗಾಯತ್ರಿ, ಒಂದು 30 ಅಷ್ಟಾಕ್ಷರ ಮಾಡ್ತೇನೆ. ಯಾವುದಾದ್ರೂ ನಿಮಿತ್ತ ಇದ್ದರೆ ಏನಾದ್ರು ಜಪ ಮಾಡಿ ಏನೇ ಹೊರತು ಹೆಚ್ಚು ಜಪ ನಾನು ಮಾಡೋದಿಲ್ಲ. ಅವಲೋಕನೆ ನನಗೆ ಹೆಚ್ಚು ಪ್ರಿಯ ಆಗ್ತದೆ. ಇದು ನಂದು ಉದಾಹರಣೆ ಹೇಳಿದೆ. ಆ ಥರ ಇನ್ನೂ ಅನೇಕ ಜನ ಇರ್ತಾರೆ. ಈ ಥರ ನಾವು ಸಾಧನೆ ಪ್ರಾರಂಭಿಸೋಣ, ಅದು ಹೇಗೆ ಆಗಬೇಕು ಅನ್ನೋದು ಮುಂದೆ ತಾನೇ ಆಗ್ತದೆ. ಇದು ಇದ್ರ ಬಗ್ಗೆ ನನ್ನ ಅಭಿಪ್ರಾಯ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಭಾಗವತದಲ್ಲಿ 1ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಬಂದಿರುವಂಥ ಒಂದು ಮಾತು. ನಮಗೆ ನೂರಾರು ಸಂಶಯಗಳಿವೆ. ಯಾರ ಸಾಧನೆ ಹೇಗೆ, ಕರ್ಮ ದೊಡ್ಡದು, ಜ್ಞಾನ ದೊಡ್ಡದು, ನಾವೇನು ಮಾಡಬೇಕು, ಮತ್ತು ಅದರಿಂದ ಸಿಗುವ ಅಧಮ ಪ್ರಸಾದ ಯಾವುದು, ಉತ್ತಮ ಪ್ರಸಾದ ಯಾವುದು, ತಾರತಮ್ಯ ಕಕ್ಷಾ ಹೇಗೆ, ಮಡಿ ಮೇಲ್ಗೆ ಹೇಗೆ, 108 ಸಮಸ್ಯೆಗಳು ನಮ್ಮ ತಲೆಯಲ್ಲಿ ಉಳಿದಿರ್ತವೆ. ಆದರೆ ಎಲ್ಲ ಸಂಶಯಗಳು ಈಗ ಪರಿಹಾರ ಕಾಣೋದಿಲ್ಲ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಆದ್ದರಿಂದ ನಮ್ಮ ಜವಾಬ್ದಾರಿ ಏನಂದರೆ, ಯಾವುದೇ ಒಂದು ವಿಷಯದ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳದೆ ಹೋದರೆ ನಮ್ಮ ಸಾಧನೆಯಲ್ಲಿ ಕುಂಠಿತ ಆಗಿಬಿಡ್ತದೋ ಅಂತ ಆತುರಪಟ್ಟು ನಾವು ಯಾವುದೇ ನಿರ್ಣಯಕ್ಕೆ ಅವಸರವಾಗಿ ಬರಬೇಕಾಗಿಲ್ಲ. ಅದೇ ವಿ ನೀಡ್ ನಾಟ್ ಜಂಪ್ ಟು ಎನಿ ಕನ್ಕ್ಲೂಷನ್ ಅಂತ ಬರಬೇಕಾಗಿಲ್ಲ. ಅದಕ್ಕೆ ತುಂಬ ಸಾಧನೆ ಇದೆ. ಆದ್ದರಿಂದ ಕೆಲವು ಸಂಶಯಗಳ ಪರಿಹಾರ ಕಾಣುವುದು ಅಪರೋಕ್ಷ ಜ್ಞಾನ ಆದಮೇಲೆ ಅಂತ ಆ ಭಾಗವತ ಹೇಳ್ತದೆ. ತಸ್ಮಿನ್ ದೃಷ್ಟೇ ಪರಾವರೆ, ಭಗವಂತನನ್ನು ಕಂಡ ಮೇಲೆ ಕೆಲವು ಸಂಶಯಗಳ ಪರಿಹಾರ ಕಾಣ್ತಾವಂತೆ. ಹಾಗಾದ್ರೆ ಸಂಶಯಗಳು ಇದ್ದಾಗ ಭಗವಂತ ಕಾಣುವುದು ಹೇಗೆ ಅಂತ ಪ್ರಶ್ನೆ ಬಂದರೆ, ಹಾಗೇನಲ್ಲ, ಒಂದು 100 ಸಂಶಯ ಇವೆ ಅಂತ ತಿಳ್ಕೊಳ್ಳಿ. ಅದರ ಪೈಕಿ ಕೆಲವು ಸಂಶಯಗಳನ್ನು ಈಗ ಪರಿಹರಿಸ್ಕೊಳ್ಳೇಬೇಕಾಗ್ತದೆ. ಇಲ್ಲದೆ ಹೋದರೆ ಸಾಕ್ಷಾತ್ಕಾರ ಆಗೋದೇ ಇಲ್ಲ. ಇನ್ನು ಕೆಲವನ್ನ ಆಮೇಲೆ ನಾವು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ, ಅದು ಈಗ ಆಗೋದೇ ಇಲ್ಲ. ಹೀಗಿದೆ ವಿಷಯ. ಅದರಲ್ಲಿ ನಾವು ಶ್ರವಣ ಮುಂದುವರಿಸ್ಕೊಂಡು ಹೋದಂತೆ ಯಾವ ಸಂಶಯಗಳು ಪರಿಹಾರ ಕಾಣ್ತವೆ, ಕೆಲವನ್ನ ದೇವರಿಗೆ ಬಿಡಬೇಕು, ದೇವರಿಗೆ ಬಿಟ್ಟು ಅದನ್ನು ಮುಂದುವರಿಬೇಕು. ಗಹನಾನ್ ಸರ್ವಾನ್ ತ್ಯಕ್ವಾ ಶಾಸ್ತ್ರಾರ್ಥ ವಿಸ್ತಾರ ಅನ್ನಂತ ಮಹಾಭಾರತ ಹೇಳುವುದು ಅದಕ್ಕಾಗಿಯೇ. ನಿನಗೆ ಯಾವುದಾದ್ರೂ ಶಾಸ್ತ್ರಾರ್ಥ ವಿಚಾರ ಬಹಳ ಗಹನವಾಗಿ ಕಂಡ್ರೆ ತ್ಯಕ್ವ ಅದನ್ನು ಬಿಟ್ಟುಬಿಡು, ಅಂದರೆ ಪೆಂಡಿಂಗ್ ಇಡು. ಅನನ್ಯ ಮನಸ್ಕನಾಗಿ ಅನನ್ಯ ಚೇತಾಹ ಧ್ಯಾಯಸ್ವ ನಾರಾಯಣಂ ಅಜಂ ವಿಭುಂ ಧ್ಯಾನ ಮಾಡು. ಅದಕ್ಕೆ ಅವನು ಮುಂದೆ ಆ ಶಾಸ್ತ್ರಾರ್ಥವನ್ನು ಹೇಗೆ ನೀನು ಮನವರಿಕೆ ಮಾಡಿಸ್ಬೇಕು, ಮುಂದೆ ಏನು ಮಾಡಿಸ್ಬೇಕು ಅನ್ನೋದನ್ನು ಅವನು ಮಾಡ್ತಾನೆ. ಅಂತೂ ಧ್ಯಾನ ಮಾಡುವುದನ್ನು ಬಿಡಬೇಡ, ಭಗವಂತನನ್ನು ಸ್ಮರಿಸುವುದನ್ನು ಬಿಡಬೇಡ. ಅದು ಧ್ಯಾನ ಮಾಡುವುದು ಅಂದರೆ ಎಲ್ಲ ಸ್ತ್ರೀಯರಿಗೂ ಆ ಧ್ಯಾನ ಇಲ್ಲ ಅಂತಂದಿಲ್ಲ ಏನು ಮಾತು ಬಂತು. ಆದರೆ ಒಂದು ವಿಚಾರ, ಧ್ಯಾನ ಅಂತನ್ನೋದು 2 ಥರ, ಉಪಾಸನೆ ಅನ್ನೋದು 2 ಥರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮುಂದಿದೆ.
ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕಮಿತಿ ದ್ವಿಧ. ಉಪಾಸನೆ ಅನ್ನೋದು ಸ್ಮರಣೋಪಾಸನೆ ಮತ್ತು ಧ್ಯಾನೋಪಾಸನೆ ಅಂತ ಎರಡು ಥರದ್ದು. ಸ್ಮರಣಂ ಸರ್ವದಾ ಯೋಗ್ಯಂ. ಸ್ಮರಣೋಪಾಸನೆ ಅನ್ನೋದನ್ನ ನಾವು ಎಲ್ಲ ಸಂದರ್ಭದಲ್ಲೂ, ಅಡಿಗೆ ಮಾಡುವಾಗ, ಕಸ ಗುಡಿಸುವಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಸ್ಮರಣೋಪಾಸನವನ್ನು ಮಾಡಬಹುದು. ಆದರೆ ಧ್ಯಾನೋಪಾಸನವನ್ನು ಮಾತ್ರ ಒಂದು ಕಡೆ ಕೂತು ಮಾಡಬೇಕಾಗ್ತದಂತೆ. ಅದೇ ಗಾಯತ್ರಿ ಜಪ, ಕೃಷ್ಣ ಜಪ ಇತ್ಯಾದಿ ಹೀಗೆ ಬಂದಿದೆ. ಸರ್ವದಾ ಯೋಗ್ಯಂ, ಸ್ಮರಣವು ಸರ್ವದಾ ಯೋಗ್ಯ ಅಂತ ಬಂತಲ್ಲ. ಸರ್ವದಾ ಅಂದ್ರೆ ನಾನು ಅದನ್ನ ಅರ್ಥ ಮಾಡ್ಕೊಂಡಿರೋದು, ಮತ್ತೆ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ಕೂಡ ಸರ್ವದಾ ಯೋಗ್ಯಂ ಸರ್ವೇಷಾಂ ಯೋಗ್ಯಂ ಸ್ಮರಣಂ. ಒಂದು ವೇಳೆ ಧ್ಯಾನದ ಅರ್ಹತೆ ಸ್ತ್ರೀಯರಿಗೆ ಇಲ್ಲ ಅಂತ ತಿಳ್ಕೊಂಡ್ರು ಕೂಡ, ಅಂದರೆ ಧ್ಯಾನೋಪಾಸನದ ಅರ್ಹತೆ ಅವ್ರಿಗೆ ಇಲ್ಲ ಅಂತ ತಿಳ್ಕೊಂಡ್ರು ಕೂಡ ಯಾರಾದರೂ ಸ್ಮರಣೋಪಾಸನೆಯನ್ನು ಖಂಡಿತವಾಗಿ ಅವರು ಮಾಡಲೇಬೇಕು. ಸರ್ವದಾ ಯೋಗ್ಯಂ. ಅವರು ಕಸ ಗುಡಿಸುವಾಗ, ಅಡಿಗೆ ಮಾಡುವಾಗ ಅಂಥ ಎಲ್ಲ ಕೆಲಸಗಳನ್ನು ಕೂಡ ಅವರು ಭಗವಂತನ ಸ್ಮರಣಪೂರ್ವಕ ಮಾಡಲೇಬೇಕು. ಅದರಿಂದ ಶ್ರವಣ ಮಾಡೋಣ ಎಷ್ಟು ಸಾಧ್ಯ ಅಷ್ಟು, ಹಾಗೆ ಭಗವಂತನ ಸ್ಮರಿಸೋಣ, ಉಳಿದಿದ್ದೆಲ್ಲವೂ ತಾನೇ ಆಗ್ತದೆ, ಹೀಗೆ ಭರವಸೆ ಇಡೋಣ. ಆದ್ದರಿಂದ ಭಾಗವತದ ಆ ಶ್ಲೋಕ ನಮಗೆ ಎಲ್ಲ ಸಂಶಯಗಳು ಈಗ ಪರಿಹಾರ ಕಾಣೋದಿಲ್ಲ, ಅದು ಕ್ರಮವಾಗಿ ಪರಿಹಾರ ಕಾಣುತ್ತವೆ ಅಂತ ಅದಕ್ಕೆ ಆ ಧ್ಯಾನಕ್ಕಿರುವ ಮಹತ್ವ, ಅದು ಎಷ್ಟು ದೀರ್ಘಕಾಲ ನಾವು ಮುಂದೆ ಹೋಗ್ಬೇಕಾಗ್ತದೆ ಅನ್ನೋದನ್ನು ಅದು ತಿಳಿಸಿದೆ ನಮಗೆ. ಮತ್ತೆ ಅವಸರ ಮಾಡಬೇಡಿ ಅಂತ ತಿಳಿಸಿದೆ. ಆಮೇಲೆ ಆ ಎಲ್ಲ ಸಂಶಯಗಳ ಪರಿಹಾರಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇರಬೇಕು, ಪ್ರಯತ್ನ ನಿಲ್ಲಿಸುವಂತಿಲ್ಲ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಯಾವುದೋ ಒಂದು ತತ್ವವನ್ನು ತಿಳ್ಕೊಳ್ಳಿಕ್ಕೂ ಕೂಡ ಸರ್ವಜ್ಞನ ಆಗದೆ ಹೋದ್ರೆ ಮನುಷ್ಯನಿಗೆ ಸಾಧ್ಯ ಆಗೋದೇ ಇಲ್ಲ. ಅದರಿಂದ ಸರ್ವತ್ರ ಜಿಜ್ಞಾಸೇತ್, ಜಿಜ್ಞಾಸೆ ಮಾಡಿ ಮಾಡಿ ಅದ್ರ ಬಗ್ಗೆ ನಾವು ಮತ್ತಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದರಿಂದ ಅವಸರದಿಂದ ಯಾವುದೇ ತತ್ವದ ಬಗ್ಗೆ ನಾವು ನಿರ್ಧಾರಕ್ಕೆ ಬರಬೇಕಾಗಿಲ್ಲ. ಹೀಗೆ ಅವಸರ ಮಾಡಬೇಡಿ ಅನ್ನೋ ಎಚ್ಚರಿಕೆನೂ ಕೊಟ್ಟಿದೆ. ಮತ್ತೆ ನಿಮ್ಮ ಜವಾಬ್ದಾರಿ ಎಷ್ಟಿದೆ, ದೀರ್ಘವಾದ ಜವಾಬ್ದಾರಿ ಇದೆ ಅಂತ ಜವಾಬ್ದಾರಿ ಬಗ್ಗೆ ಕೂಡ ನಮ್ಮನ್ನು ಶಾಸ್ತ್ರ ಎಚ್ಚರಿಸಿದೆ. ಅದಕ್ಕೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ನಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ನಂತರ ಜ್ಞಾನವನ್ನು ಪಡೆದು ಮುಂದೆ ನನ್ನನ್ನು ತಲುಪ್ತಾನೆ. ಅಷ್ಟೇ ಅಲ್ಲ, ಅನೇಕ ಜನ್ಮಗಳ ನಂತರ ಜ್ಞಾನವನ್ನು ಪಡೆದು ಅನೇಕ ಜನ್ಮಗಳ ನಂತರ ನನ್ನನ್ನು ತಲುಪ್ತಾನೆ ಅಂತ ವ್ಯಾಖ್ಯಾನ ಮಾಡಬಹುದು. ಕಳೆದ ದಿವಸ ಅದನ್ನು ಭಾಗವತದಲ್ಲಿ ಹೇಳಿದ್ದೆ. ಅದನ್ನ ಈ ಸಂದರ್ಭದಲ್ಲಿ ಇನ್ನೊಂದ್ಸರಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೊಂದು ಭರವಸೆ ನಾವು ಇಟ್ಕೋಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.